ಇನ್ನು ನಾನು ಮಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ಘೋಷಣೆ ಕೂಗಿದ್ದು ನಿಜ ಅಂತ ಐವಾನ್ ಡಿಸೋಜಾ ಒಪ್ಕೊಂಡಿದ್ದಾರೆ. ಆದರೆ ಈ ವಿಚಾರಕ್ಕೆ ಇಲ್ಲಿವರೆಗೂ ನನಗೆ ಯಾವುದೇ ರೀತಿಯ ನೋಟಿಸ್ ಬಂದಿಲ್ಲ ಅಂತ ಐವಾನ್ ಡಿಸೋಜಾ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ನಾನು ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಘೋಷಣೆ ಕೂಗಿದ್ದು ನಿಜ, ನಾನೇನು ತಪ್ಪು ಮಾಡಿಲ್ಲ, ಹೈಕಮಾಂಡ್ ನೋಟಿಸನ್ನು ನೀಡಿಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ MLC ಐವಾನ್ ಡಿಸೋಜಾ ಹೇಳಿಕೆ ನೀಡಿದ್ದಾರೆ. ನನಗೆ ಯಾವುದೇ ನೋಟಿಸ್ ಈ ಕ್ಷಣದವರೆಗೂ ಬಂದಿಲ್ಲ, ನಾನೇನು ತಪ್ಪು ಮಾಡಿದೆ ಅಂತ ನೋಟಿಸ್ ಕೊಡ್ತಾರೆ ಹೇಳಿ, ನನಗೆ ನೋಟಿಸ್ ಕೊಟ್ಟರೆ ಉತ್ತರ ಕೊಡ್ತೀನಿ ಅಂತ ಬೆಳಗಾವಿಯಲ್ಲಿ ಕಾಂಗ್ರೆಸ್ MLC ಐವಾನ್ ಡಿಸೋಜಾ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂಥ ಐವಾನ್ ಡಿಸೋಜಾ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, AICC ಇಂದ ತಮಗೆ ನೋಟಿಸ್ ಬಂದಿದೆ, ಅದಕ್ಕೆ ಉತ್ತರ ಕೊಟ್ಟರೆ ಹೇಗೆ ಸರ್? ಬಂದೇ ಇಲ್ವಾ ಸರ್? ನನಗೆ ನೋಟಿಸೇ ಬಂದಿಲ್ಲ, ಬರೇ ನೀವು ಮಾತಾಡೋದಷ್ಟೇ, ನನಗೆ ನೋಟಿಸೇ ಬಂದಿಲ್ಲ. ನೋಟಿಸ್ ಆಗಿ ಬಂದಿದೆ ಅನ್ನುವಂಥ ಸುದ್ದಿ ಎಲ್ಲಿಂದ ಹರಡುತ್ತೋ, ಯಾಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಅಂತ ಸುದ್ದಿ ಮಾತ್ರ ಬರ್ತಾ ಇರ್ತದೆ. ನೋಟಿಸ್ ಯಾಕೆ ನೋಟಿಸ್ ಕೊಡ್ತಾರೆ ನನಗೆ? ನಾನು ತಪ್ಪು ಮಾಡಿದ್ರೆ ತಾನೇ ನೋಟಿಸ್ ಕೊಡು. ನಾನು CM ಅವರಿಗೆ ಬಂದಾಗ ಜೈ ಹೇಳಿದ್ದೇನೆ ಅಷ್ಟೇ, ಬಿಟ್ಟರೆ ಬೇರೆ ಏನು? ಇದು ವೇಣುಗೋಪಾಲ್ ಅವರಿಗೆ ಮುಜುಗರ ಕಾರಣ ಆಯ್ತು ಅನ್ನೋಂಥದ್ದೆಲ್ಲ ನಂದು ಕಾರ್ಯಕ್ರಮ ಅಲ್ಲ ಅದು, ಅದು ಬೇರೆ ಏನಾಗಿತ್ತು, ಅದಕ್ಕೆ ನೋಟಿಸ್ ಕೊಟ್ಟಿರ್ಬೋದು, ನನಗೆ ಕೊಟ್ಟಿಲ್ಲ. ಒಟ್ಟಿನಲ್ಲಿ ನೋಟಿಸ್ ಕೊಟ್ಟಿಲ್ಲ, ಕೊಟ್ಟರೆ ನೀವು ಉತ್ತರ ಕೊಡ್ತೀರಾ? ಕೊಟ್ಟಿಲ್ಲ, ಕೊಡುವ ಪ್ರಶ್ನೆ ಉದ್ಭವಿಸೋದಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಐವಾನ್ ಡಿಸೋಜಾ ಅವರ ಮಾತು. ನನಗೆ AICC ಇಂದ ಯಾವುದೇ ನೋಟಿಸ್ ಬಂದಿಲ್ಲ, ಬಂದರೆ ನಾನು ಅದಕ್ಕೆ ಸಮರ್ಥವಾದಂಥ ಉತ್ತರವನ್ನು ಕೊಡ್ತೇನೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಸದಾನಂದ ಜೊತೆ ಬಸವರಾಜ್, ಚಂದ್ರಮಠ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇನ್ನು ನಾನು ಮಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ಘೋಷಣೆ ಕೂಗಿದ್ದು ನಿಜ ಅಂತ ಐವಾನ್ ಡಿಸೋಜಾ ಒಪ್ಕೊಂಡಿದ್ದಾರೆ. ಆದರೆ ಈ ವಿಚಾರಕ್ಕೆ ಇಲ್ಲಿವರೆಗೂ ನನಗೆ ಯಾವುದೇ ರೀತಿಯ ನೋಟಿಸ್ ಬಂದಿಲ್ಲ ಅಂತ ಐವಾನ್ ಡಿಸೋಜಾ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ನಾನು ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಘೋಷಣೆ ಕೂಗಿದ್ದು ನಿಜ, ನಾನೇನು ತಪ್ಪು ಮಾಡಿಲ್ಲ, ಹೈಕಮಾಂಡ್ ನೋಟಿಸನ್ನು ನೀಡಿಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ MLC ಐವಾನ್ ಡಿಸೋಜಾ ಹೇಳಿಕೆ ನೀಡಿದ್ದಾರೆ. ನನಗೆ ಯಾವುದೇ ನೋಟಿಸ್ ಈ ಕ್ಷಣದವರೆಗೂ ಬಂದಿಲ್ಲ, ನಾನೇನು ತಪ್ಪು ಮಾಡಿದೆ ಅಂತ ನೋಟಿಸ್ ಕೊಡ್ತಾರೆ ಹೇಳಿ, ನನಗೆ ನೋಟಿಸ್ ಕೊಟ್ಟರೆ ಉತ್ತರ ಕೊಡ್ತೀನಿ ಅಂತ ಬೆಳಗಾವಿಯಲ್ಲಿ ಕಾಂಗ್ರೆಸ್ MLC ಐವಾನ್ ಡಿಸೋಜಾ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂಥ ಐವಾನ್ ಡಿಸೋಜಾ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, AICC ಇಂದ ತಮಗೆ ನೋಟಿಸ್ ಬಂದಿದೆ, ಅದಕ್ಕೆ ಉತ್ತರ ಕೊಟ್ಟರೆ ಹೇಗೆ ಸರ್? ಬಂದೇ ಇಲ್ವಾ ಸರ್? ನನಗೆ ನೋಟಿಸೇ ಬಂದಿಲ್ಲ, ಬರೇ ನೀವು ಮಾತಾಡೋದಷ್ಟೇ, ನನಗೆ ನೋಟಿಸೇ ಬಂದಿಲ್ಲ. ನೋಟಿಸ್ ಆಗಿ ಬಂದಿದೆ ಅನ್ನುವಂಥ ಸುದ್ದಿ ಎಲ್ಲಿಂದ ಹರಡುತ್ತೋ, ಯಾಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಅಂತ ಸುದ್ದಿ ಮಾತ್ರ ಬರ್ತಾ ಇರ್ತದೆ. ನೋಟಿಸ್ ಯಾಕೆ ನೋಟಿಸ್ ಕೊಡ್ತಾರೆ ನನಗೆ? ನಾನು ತಪ್ಪು ಮಾಡಿದ್ರೆ ತಾನೇ ನೋಟಿಸ್ ಕೊಡು. ನಾನು CM ಅವರಿಗೆ ಬಂದಾಗ ಜೈ ಹೇಳಿದ್ದೇನೆ ಅಷ್ಟೇ, ಬಿಟ್ಟರೆ ಬೇರೆ ಏನು? ಇದು ವೇಣುಗೋಪಾಲ್ ಅವರಿಗೆ ಮುಜುಗರ ಕಾರಣ ಆಯ್ತು ಅನ್ನೋಂಥದ್ದೆಲ್ಲ ನಂದು ಕಾರ್ಯಕ್ರಮ ಅಲ್ಲ ಅದು, ಅದು ಬೇರೆ ಏನಾಗಿತ್ತು, ಅದಕ್ಕೆ ನೋಟಿಸ್ ಕೊಟ್ಟಿರ್ಬೋದು, ನನಗೆ ಕೊಟ್ಟಿಲ್ಲ. ಒಟ್ಟಿನಲ್ಲಿ ನೋಟಿಸ್ ಕೊಟ್ಟಿಲ್ಲ, ಕೊಟ್ಟರೆ ನೀವು ಉತ್ತರ ಕೊಡ್ತೀರಾ? ಕೊಟ್ಟಿಲ್ಲ, ಕೊಡುವ ಪ್ರಶ್ನೆ ಉದ್ಭವಿಸೋದಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಐವಾನ್ ಡಿಸೋಜಾ ಅವರ ಮಾತು. ನನಗೆ AICC ಇಂದ ಯಾವುದೇ ನೋಟಿಸ್ ಬಂದಿಲ್ಲ, ಬಂದರೆ ನಾನು ಅದಕ್ಕೆ ಸಮರ್ಥವಾದಂಥ ಉತ್ತರವನ್ನು ಕೊಡ್ತೇನೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಸದಾನಂದ ಜೊತೆ ಬಸವರಾಜ್, ಚಂದ್ರಮಠ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇನ್ನು ನಾನು ಮಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ಘೋಷಣೆ ಕೂಗಿದ್ದು ನಿಜ ಅಂತ ಐವಾನ್ ಡಿಸೋಜಾ ಒಪ್ಕೊಂಡಿದ್ದಾರೆ. ಆದರೆ ಈ ವಿಚಾರಕ್ಕೆ ಇಲ್ಲಿವರೆಗೂ ನನಗೆ ಯಾವುದೇ ರೀತಿಯ ನೋಟಿಸ್ ಬಂದಿಲ್ಲ ಅಂತ ಐವಾನ್ ಡಿಸೋಜಾ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ನಾನು ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಘೋಷಣೆ ಕೂಗಿದ್ದು ನಿಜ, ನಾನೇನು ತಪ್ಪು ಮಾಡಿಲ್ಲ, ಹೈಕಮಾಂಡ್ ನೋಟಿಸನ್ನು ನೀಡಿಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ MLC ಐವಾನ್ ಡಿಸೋಜಾ ಹೇಳಿಕೆ ನೀಡಿದ್ದಾರೆ. ನನಗೆ ಯಾವುದೇ ನೋಟಿಸ್ ಈ ಕ್ಷಣದವರೆಗೂ ಬಂದಿಲ್ಲ, ನಾನೇನು ತಪ್ಪು ಮಾಡಿದೆ ಅಂತ ನೋಟಿಸ್ ಕೊಡ್ತಾರೆ ಹೇಳಿ, ನನಗೆ ನೋಟಿಸ್ ಕೊಟ್ಟರೆ ಉತ್ತರ ಕೊಡ್ತೀನಿ ಅಂತ ಬೆಳಗಾವಿಯಲ್ಲಿ ಕಾಂಗ್ರೆಸ್ MLC ಐವಾನ್ ಡಿಸೋಜಾ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂಥ ಐವಾನ್ ಡಿಸೋಜಾ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, AICC ಇಂದ ತಮಗೆ ನೋಟಿಸ್ ಬಂದಿದೆ, ಅದಕ್ಕೆ ಉತ್ತರ ಕೊಟ್ಟರೆ ಹೇಗೆ ಸರ್? ಬಂದೇ ಇಲ್ವಾ ಸರ್? ನನಗೆ ನೋಟಿಸೇ ಬಂದಿಲ್ಲ, ಬರೇ ನೀವು ಮಾತಾಡೋದಷ್ಟೇ, ನನಗೆ ನೋಟಿಸೇ ಬಂದಿಲ್ಲ. ನೋಟಿಸ್ ಆಗಿ ಬಂದಿದೆ ಅನ್ನುವಂಥ ಸುದ್ದಿ ಎಲ್ಲಿಂದ ಹರಡುತ್ತೋ, ಯಾಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಅಂತ ಸುದ್ದಿ ಮಾತ್ರ ಬರ್ತಾ ಇರ್ತದೆ. ನೋಟಿಸ್ ಯಾಕೆ ನೋಟಿಸ್ ಕೊಡ್ತಾರೆ ನನಗೆ? ನಾನು ತಪ್ಪು ಮಾಡಿದ್ರೆ ತಾನೇ ನೋಟಿಸ್ ಕೊಡು. ನಾನು CM ಅವರಿಗೆ ಬಂದಾಗ ಜೈ ಹೇಳಿದ್ದೇನೆ ಅಷ್ಟೇ, ಬಿಟ್ಟರೆ ಬೇರೆ ಏನು? ಇದು ವೇಣುಗೋಪಾಲ್ ಅವರಿಗೆ ಮುಜುಗರ ಕಾರಣ ಆಯ್ತು ಅನ್ನೋಂಥದ್ದೆಲ್ಲ ನಂದು ಕಾರ್ಯಕ್ರಮ ಅಲ್ಲ ಅದು, ಅದು ಬೇರೆ ಏನಾಗಿತ್ತು, ಅದಕ್ಕೆ ನೋಟಿಸ್ ಕೊಟ್ಟಿರ್ಬೋದು, ನನಗೆ ಕೊಟ್ಟಿಲ್ಲ. ಒಟ್ಟಿನಲ್ಲಿ ನೋಟಿಸ್ ಕೊಟ್ಟಿಲ್ಲ, ಕೊಟ್ಟರೆ ನೀವು ಉತ್ತರ ಕೊಡ್ತೀರಾ? ಕೊಟ್ಟಿಲ್ಲ, ಕೊಡುವ ಪ್ರಶ್ನೆ ಉದ್ಭವಿಸೋದಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಐವಾನ್ ಡಿಸೋಜಾ ಅವರ ಮಾತು. ನನಗೆ AICC ಇಂದ ಯಾವುದೇ ನೋಟಿಸ್ ಬಂದಿಲ್ಲ, ಬಂದರೆ ನಾನು ಅದಕ್ಕೆ ಸಮರ್ಥವಾದಂಥ ಉತ್ತರವನ್ನು ಕೊಡ್ತೇನೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಸದಾನಂದ ಜೊತೆ ಬಸವರಾಜ್, ಚಂದ್ರಮಠ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇನ್ನು ನಾನು ಮಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ಘೋಷಣೆ ಕೂಗಿದ್ದು ನಿಜ ಅಂತ ಐವಾನ್ ಡಿಸೋಜಾ ಒಪ್ಕೊಂಡಿದ್ದಾರೆ.
ಆದರೆ ಈ ವಿಚಾರಕ್ಕೆ ಇಲ್ಲಿವರೆಗೂ ನನಗೆ ಯಾವುದೇ ರೀತಿಯ ನೋಟಿಸ್ ಬಂದಿಲ್ಲ ಅಂತ ಐವಾನ್ ಡಿಸೋಜಾ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ನಾನು ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಘೋಷಣೆ ಕೂಗಿದ್ದು ನಿಜ. ನಾನೇನು ತಪ್ಪು ಮಾಡಿಲ್ಲ, ಹೈಕಮಾಂಡ್ ನೋಟಿಸನ್ನು ನೀಡಿಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ MLC ಐವಾನ್ ಡಿಸೋಜಾ ಹೇಳಿಕೆ ನೀಡಿದ್ದಾರೆ. ನನಗೆ ಯಾವುದೇ ನೋಟಿಸ್ ಈ ಕ್ಷಣದವರೆಗೂ ಬಂದಿಲ್ಲ, ನಾನೇನು ತಪ್ಪು ಮಾಡಿದೆ ಅಂತ ನೋಟಿಸ್ ಕೊಡ್ತಾರೆ ಹೇಳಿ, ನನಗೆ ನೋಟಿಸ್ ಕೊಟ್ಟರೆ ಉತ್ತರ ಕೊಡ್ತೀನಿ ಅಂತ ಬೆಳಗಾವಿಯಲ್ಲಿ ಕಾಂಗ್ರೆಸ್ MLC ಐವಾನ್ ಡಿಸೋಜಾ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂಥ ಐವಾನ್ ಡಿಸೋಜಾ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, AICCಯಿಂದ ತಮಗೆ ನೋಟಿಸ್ ಬಂದಿದೆ, ಅದಕ್ಕೆ ಉತ್ತರ ಕೊಟ್ಟರೆ ಹೇಗೆ ಸರ್? ಬಂದೇ ಇಲ್ಲ, ನನಗೆ ನೋಟಿಸೇ ಬಂದಿಲ್ಲ. ಬರೇ ನೀವು ಮಾತಾಡೋದಷ್ಟೇ, ನನಗೆ ನೋಟಿಸೇ ಬಂದಿಲ್ಲ. ನೋಟಿಸ್ ಆಗಿ ಬಂದಿದೆ ಅನ್ನುವಂಥ ಸುದ್ದಿ ಎಲ್ಲಿಂದ ಹರಡ್ತು? ಯಾಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಅಂತ ಸುದ್ದಿ ಮಾತ್ರ ಬರ್ತಾ ಇರ್ತದೆ. ನೋಟಿಸ್ ಯಾಕೆ ನೋಟಿಸ್ ಕೊಡ್ತಾರೆ ನನಗೆ? ನಾನು ತಪ್ಪು ಮಾಡಿದ್ರೆ ತಾನೇ ನೋಟಿಸ್ ಕೊಡು. ನಾನು CM ಅವರಿಗೆ ಬಂದಾಗ ಜೈ ಹೇಳಿದ್ದೇನೆ, ಅಷ್ಟೇ ಬಿಟ್ಟರೆ ಬೇರೆ ಏನು? ಇದು ವೇಣುಗೋಪಾಲ್ ಅವರಿಗೆ ಮುಜುಗರ ಕಾರಣ ಆಯ್ತು ಅನ್ನೋಂಥದ್ದೆಲ್ಲ ನಂದು ಕಾರ್ಯಕ್ರಮ ಅಲ್ಲ ಅದು, ಅದು ಬೇರೆ ಏನಾಗಿತ್ತು, ಅದಕ್ಕೆ ನೋಟಿಸ್ ಕೊಟ್ಟಿರ್ಬೋದು, ನನಗೆ ಕೊಟ್ಟಿಲ್ಲ. ಒಟ್ಟಿನಲ್ಲಿ ನೋಟಿಸ್ ಕೊಟ್ಟಿಲ್ಲ, ಕೊಟ್ಟರೆ ನೀವು ಉತ್ತರ ಕೊಡ್ತೀರಾ? ಕೊಟ್ಟಿಲ್ಲ, ಕೊಡುವ ಪ್ರಶ್ನೆ ಉದ್ಭವಿಸೋದಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಐವಾನ್ ಡಿಸೋಜಾ ಅವರ ಮಾತು. ನನಗೆ AICCಯಿಂದ ಯಾವುದೇ ನೋಟಿಸ್ ಬಂದಿಲ್ಲ, ಬಂದರೆ ನಾನು ಅದಕ್ಕೆ ಸಮರ್ಥವಾದಂಥ ಉತ್ತರವನ್ನು ಕೊಡ್ತೇನೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸದಾನಂದ ಜೊತೆ ಬಸವರಾಜ್ ಚಂದ್ರಮಠ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಇನ್ನು ನಾನು ಮಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ಘೋಷಣೆ ಕೂಗಿದ್ದು ನಿಜ ಅಂತ ಐವಾನ್ ಡಿಸೋಜಾ ಒಪ್ಕೊಂಡಿದ್ದಾರೆ. ಆದರೆ ಈ ವಿಚಾರಕ್ಕೆ ಇಲ್ಲಿವರೆಗೂ ನನಗೆ ಯಾವುದೇ ರೀತಿಯ ನೋಟಿಸ್ ಬಂದಿಲ್ಲ ಅಂತ ಐವಾನ್ ಡಿಸೋಜಾ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ನಾನು ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ ಘೋಷಣೆ ಕೂಗಿದ್ದು ನಿಜ. ನಾನೇನು ತಪ್ಪು ಮಾಡಿಲ್ಲ, ಹೈಕಮಾಂಡ್ ನೋಟಿಸನ್ನು ನೀಡಿಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ MLC ಐವಾನ್ ಡಿಸೋಜಾ ಹೇಳಿಕೆ ನೀಡಿದ್ದಾರೆ. ನನಗೆ ಯಾವುದೇ ನೋಟಿಸ್ ಈ ಕ್ಷಣದವರೆಗೂ ಬಂದಿಲ್ಲ, ನಾನೇನು ತಪ್ಪು ಮಾಡಿದೆ ಅಂತ ನೋಟಿಸ್ ಕೊಡ್ತಾರೆ ಹೇಳಿ, ನನಗೆ ನೋಟಿಸ್ ಕೊಟ್ಟರೆ ಉತ್ತರ ಕೊಡ್ತೀನಿ ಅಂತ ಬೆಳಗಾವಿಯಲ್ಲಿ ಕಾಂಗ್ರೆಸ್ MLC ಐವಾನ್ ಡಿಸೋಜಾ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂಥ ಐವಾನ್ ಡಿಸೋಜಾ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, AICCಯಿಂದ ತಮಗೆ ನೋಟಿಸ್ ಬಂದಿದೆ, ಅದಕ್ಕೆ ಉತ್ತರ ಕೊಟ್ಟರೆ ಹೇಗೆ ಸರ್? ಬಂದೇ ಇಲ್ಲ, ನನಗೆ ನೋಟಿಸೇ ಬಂದಿಲ್ಲ. ಬರೇ ನೀವು ಮಾತಾಡೋದಷ್ಟೇ, ನನಗೆ ನೋಟಿಸೇ ಬಂದಿಲ್ಲ. ನೋಟಿಸ್ ಆಗಿ ಬಂದಿದೆ ಅನ್ನುವಂಥ ಸುದ್ದಿ ಎಲ್ಲಿಂದ ಹರಡ್ತು? ಯಾಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಅಂತ ಸುದ್ದಿ ಮಾತ್ರ ಬರ್ತಾ ಇರ್ತದೆ. ನೋಟಿಸ್ ಯಾಕೆ ನೋಟಿಸ್ ಕೊಡ್ತಾರೆ ನನಗೆ? ನಾನು ತಪ್ಪು ಮಾಡಿದ್ರೆ ತಾನೇ ನೋಟಿಸ್ ಕೊಡು. ನಾನು CM ಅವರಿಗೆ ಬಂದಾಗ ಜೈ ಹೇಳಿದ್ದೇನೆ, ಅಷ್ಟೇ ಬಿಟ್ಟರೆ ಬೇರೆ ಏನು? ಇದು ವೇಣುಗೋಪಾಲ್ ಅವರಿಗೆ ಮುಜುಗರ ಕಾರಣ ಆಯ್ತು ಅನ್ನೋಂಥದ್ದೆಲ್ಲ ನಂದು ಕಾರ್ಯಕ್ರಮ ಅಲ್ಲ ಅದು, ಅದು ಬೇರೆ ಏನಾಗಿತ್ತು, ಅದಕ್ಕೆ ನೋಟಿಸ್ ಕೊಟ್ಟಿರ್ಬೋದು, ನನಗೆ ಕೊಟ್ಟಿಲ್ಲ. ಒಟ್ಟಿನಲ್ಲಿ ನೋಟಿಸ್ ಕೊಟ್ಟಿಲ್ಲ, ಕೊಟ್ಟರೆ ನೀವು ಉತ್ತರ ಕೊಡ್ತೀರಾ? ಕೊಟ್ಟಿಲ್ಲ, ಕೊಡುವ ಪ್ರಶ್ನೆ ಉದ್ಭವಿಸೋದಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಐವಾನ್ ಡಿಸೋಜಾ ಅವರ ಮಾತು. ನನಗೆ AICCಯಿಂದ ಯಾವುದೇ ನೋಟಿಸ್ ಬಂದಿಲ್ಲ, ಬಂದರೆ ನಾನು ಅದಕ್ಕೆ ಸಮರ್ಥವಾದಂಥ ಉತ್ತರವನ್ನು ಕೊಡ್ತೇನೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸದಾನಂದ ಜೊತೆ